ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ಇಂದಿನ ಪ್ರಜಾವಾಣಿಯ ಇಂದಿನ ಪ್ರಜಾವಾಣಿ ದಿನಪತ್ರಿಕೆಯ ಸಂಗತ ಕಾಲಂನಲ್ಲಿ ಚಂದ್ರಕಾಂತ್ ಒಡ್ಡು ಅವರ ಸೌಜನ್ಯ ಪ್ರಕರಣ ಸುಪ್ರೀಂ ಸಂದೇಶ. ಚಂದ್ರಕಾಂತ್ ಒಡ್ಡು ಅವರ ಸೌಜನ್ಯ ಪ್ರಕರಣ ಸುಪ್ರೀಂ ಸಂದೇಶ. ಉಪವ್ಯಾಖ್ಯಾನ: ತನಿಖಾಧಿಕಾರಿಗಳಿಂದ ಪ್ರಾಸಿಕ್ಯೂಷನ್ನವರೆಗೆ ಎಲ್ಲರೂ ತಮ್ಮ ಉತ್ತರದಾಯಿತ್ವವನ್ನು ಸಮರ್ಥವಾಗಿ ನಿರ್ವಹಿಸಿದಾಗಷ್ಟೇ ಸಂತ್ರಸ್ತರಿಗೆ ನ್ಯಾಯ ದೊರೆಯುವುದು ಸಾಧ್ಯ. ಭೀಕರ ಕೊಲೆ, ಅತ್ಯಾಚಾರ ಅಥವಾ ಮಹಿಳೆಯರ ಮೇಲಿನ ಅಮಾನವೀಯ ದೌರ್ಜನ್ಯ ನಡೆದಾಗ ಅಪರಾಧಿಗೆ ಗಲ್ಲು ವಿಧಿಸಿ ಎನ್ಕೌಂಟರ್ ಮಾಡಿ ಎಂಬ ಭಾವೋದ್ರೇಕದ ಮಾತುಗಳು ಸಾಮಾನ್ಯ. ಆದರೆ ಸಾಕಷ್ಟು ವಿಳಂಬಗತಿಯಲ್ಲಿ ತನಿಖೆ ಮುಗಿದು ಆರೋಪಿಗಳಿಗೆ ಶಿಕ್ಷೆಯೋ ಬಿಡುಗಡೆಯೋ ಆಗುವಷ್ಟರಲ್ಲಿ ಸಾರ್ವಜನಿಕರ ನೆನಪು ಸಾಕಷ್ಟು ಮಾಸಿರುತ್ತದೆ. ಈ ಹಿನ್ನೆಲೆಯಲ್ಲಿ ಘಟನೆ, ತನಿಖೆ ಮತ್ತು ತೀರ್ಪಿನ ಬೆಸುಗೆಯನ್ನು ಚಿಕಿತ್ಸಕ ದೃಷ್ಟಿಯಿಂದ ನಿರುಕರಿಸಿದರೆ ನ್ಯಾಯ ವ್ಯವಸ್ಥೆಯ ಅವಸ್ಥೆ ಅನಾವರಣಗೊಳ್ಳುತ್ತದೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ತನಿಖಾ ರೀತಿ ಕುರಿತು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವ ಕಟು ಟೀಕೆಯಲ್ಲಿ ಈ ಅವಸ್ಥೆ ಮತ್ತೊಮ್ಮೆ ಜಾಹೀರಾಗಿದೆ. 2012ರಲ್ಲಿ ಧರ್ಮಸ್ಥಳದ ಸಮೀಪ ನಡೆದ ವಿದ್ಯಾರ್ಥಿನಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ರಾಜ್ಯದ ಅತ್ಯಂತ ವಿವಾದಾತ್ಮಕ ಅಪರಾಧ ಪ್ರಕರಣಗಳಲ್ಲಿ ಒಂದಾಗಿದೆ. 14 ವರ್ಷಗಳಾದರೂ ನೈಜ ಅಪರಾಧಿಗಳು ಯಾರೆಂಬುದು ಕಾನೂನು ಮುಂದೆ ಸಾಬೀತಾಗಿಲ್ಲ. ತನಿಖೆ ಸ್ಥಳೀಯ ಪೊಲೀಸರಿಂದ CIDಗೆ, ಅಲ್ಲಿಂದ CBIಗೆ ವರ್ಗಾವಣೆಯಾದರೂ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಇನ್ನೂ ದೊರೆತಿಲ್ಲ. 2023ರಲ್ಲಿ CBI ವಿಶೇಷ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಏಕೈಕ ಆರೋಪಿಯನ್ನು ಖುಲಾಸೆಗೊಳಿಸಿದ ಬಳಿಕ ತನಿಖೆಯ ಗುಣಮಟ್ಟದ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿದ್ದವು. ಈಗ ವಿಚಾರಣೆಯ ವೇಳೆ CBI ತನಿಖೆಯಲ್ಲಿನ ಕಳಪೆತನ ಮತ್ತು ಪರಾವಲಂಬನೆಯನ್ನು ಗುರುತಿಸಿರುವ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಮರುತನಿಖೆಯ ಅಗತ್ಯದ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ. ಇಲ್ಲಿ ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಿಸಿದ ಕೇಂದ್ರದ ತನಿಖಾ ತಂಡದ ಕಾರ್ಯವೈಖರಿ ಟೀಕೆಗೆ ಗುರಿಯಾಗಿದ್ದರೂ ಇಂಥ ಪ್ರಕರಣದಲ್ಲಿ ಇತರೆ ತನಿಖಾ ಸಂಸ್ಥೆಗಳಾಗಲಿ, ತನಿಖಾ ಅಧಿಕಾರಿಗಳಾಗಲಿ, ತನಿಖೆ ವ್ಯವಸ್ಥೆಯಾಗಲಿ ಸಂಶಯಾತೀತ, ವಿವಾದಿತ ಎನ್ನಿಸಿಕೊಂಡ ನಿದರ್ಶನಗಳು ತೀರ ಕಡಿಮೆ. ಕೊಲೆ, ಅತ್ಯಾಚಾರ, ದೌರ್ಜನ್ಯ ನಡೆದಿರುವುದು ಅನುಮಾನ ಇಲ್ಲದಷ್ಟು ಸ್ಪಷ್ಟವಾಗಿರುವ ಪ್ರಕರಣಗಳಲ್ಲಿಯೂ ಆರೋಪಿಗಳು ಖುಲಾಸೆಯಾಗಿರುವುದಿದೆ. ಕಾರಣ, ಪ್ರಾಸಿಕ್ಯೂಷನ್ ಆರೋಪವನ್ನು ಸಾಬೀತುಪಡಿಸಲು ವಿಫಲವಾಗಿದೆ ಎಂಬುದು ನ್ಯಾಯಾಲಯದ ಅಭಿಪ್ರಾಯ. ಆಗ ಸಾಮಾನ್ಯವಾಗಿ ನ್ಯಾಯಾಲಯಗಳ ಮೇಲೆ ಅಸಮಾಧಾನ ಹೊರಳುತ್ತದೆ. ಆದರೆ ನ್ಯಾಯಾಧೀಶರು ಸಾಕ್ಷ್ಯಾಧಾರವಿಲ್ಲದೆ ನ್ಯಾಯದ ಮೂಲತತ್ವಕ್ಕೆ ವಿರುದ್ಧವಾಗಿ ಶಿಕ್ಷೆ ವಿಧಿಸಲು ಸಾಧ್ಯವಿಲ್ಲ. ಹಾಗಾದರೆ ಆರೋಪವನ್ನು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ ಹೇಗೆ ವಿಫಲವಾಗುತ್ತದೆ? ಅಪರಾಧ ಸ್ಥಳವನ್ನು ಸಮರ್ಪಕವಾಗಿ ಸಂರಕ್ಷಿಸದೆ ಇರುವುದು, ವೈಜ್ಞಾನಿಕ ಸಾಕ್ಷ್ಯಗಳನ್ನು ಕಲೆಹಾಕದಿರುವುದು, CCTV ಕ್ಯಾಮ್ರಾ ದೃಶ್ಯಗಳನ್ನು ಸಮಯಕ್ಕೆ ಮುನ್ನ ವಶಪಡಿಸಿಕೊಳ್ಳದಿರುವುದು, ಸಾಕ್ಷಿದಾರರ ಹೇಳಿಕೆಗಳಲ್ಲಿ ಹೊಂದಾಣಿಕೆ ಇಲ್ಲದಿರುವುದು, ವಿಧಿವಿಧಾನಗಳನ್ನು ಪಾಲಿಸದಿರುವುದು ಇಂಥ ಲೋಪಗಳು ನ್ಯಾಯಾಲಯದಲ್ಲಿನ ಪ್ರಕರಣವನ್ನು ದುರ್ಬಲಗೊಳಿಸುತ್ತವೆ. ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತಾರೆ. ನ್ಯಾಯಾಂಗದಲ್ಲಿನ ವಿಳಂಬ ಸಮಸ್ಯೆ ಇನ್ನಷ್ಟು ಆತಂಕಕಾರಿ. ಪ್ರಕರಣಗಳು ವರ್ಷಾನುಗಟ್ಟಲೆ ಬಾಕಿ ಉಳಿದಾಗ ಸಾಕ್ಷ್ಯಾಧಾರರ ನೆನಪು ಕ್ಷೀಣಿಸುತ್ತದೆ, ಸಾಕ್ಷಿಗಳ ಬಲ ಕುಗ್ಗುತ್ತದೆ, ನ್ಯಾಯದ ವೇಗ ಕುಂಠಿತ ಆದಂತೆ ನ್ಯಾಯದ ಮೂಲೋದ್ದೇಶವೂ ಕುಂದುತ್ತದೆ. ನ್ಯಾಯ ವ್ಯವಸ್ಥೆಯ ಯಶಸ್ಸು ಕಠಿಣ ಕಾನೂನುಗಳನ್ನು ಮಾತ್ರ ಅವಲಂಬಿಸಿಲ್ಲ. ಅಪರಾಧಿಯನ್ನು ಶಿಕ್ಷೆಗೆ ಗುರಿಪಡಿಸುವ ವಿಧಾನ ಮತ್ತು ಸಾಮರ್ಥ್ಯವು ಮಹತ್ವವಾದುದು. ಅಂದರೆ ನ್ಯಾಯದ ಪಯಣವು ನ್ಯಾಯಾಲಯದಲ್ಲಿ ಆರಂಭವಾಗುವುದಿಲ್ಲ, ಅಪರಾಧ ನಡೆದ ಸ್ಥಳದಿಂದಲೇ ಪ್ರಾರಂಭವಾಗುತ್ತದೆ. ತನಿಖೆಯ ಪ್ರತಿಯೊಂದು ಹೆಜ್ಜೆಯು ನ್ಯಾಯದಾನದ ಅಂತಿಮ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ಸಾಕ್ಷ್ಯ ಸಂಗ್ರಹ, ವೈಜ್ಞಾನಿಕ ಪರೀಕ್ಷೆ, ಸಾಕ್ಷಿದಾರರ ಹೇಳಿಕೆ ಹಾಗೂ ದಾಖಲೆ ನಿರ್ವಹಣೆಯಲ್ಲಿ ಒಂದೇ ಒಂದು ಕೊಂಡಿ ದುರ್ಬಲವಾದರೂ ಸಂಪೂರ್ಣ ಪ್ರಕರಣ ಕುಸಿಯಬಹುದು. ಹಾಗಾದರೆ ಇಂಥ ವೈಫಲ್ಯಗಳಿಗೆ ಹೊಣೆ ಯಾರು? ನ್ಯಾಯಾಧೀಶರು ನೀಡುವ ಪ್ರತಿ ತೀರ್ಪು ಮೇಲ್ಮನವಿ ನ್ಯಾಯಾಲಯಗಳ ಪರಿಶೀಲನೆಗೆ ಒಳಗಾಗುತ್ತದೆ. ತಪ್ಪಿದ್ದರೆ ತೀರ್ಪು ಬದಲಾಗುತ್ತದೆ. ಆದರೆ ತನಿಖಾಧಿಕಾರಿ ನಿರ್ಲಕ್ಷ್ಯದಿಂದ ಅಥವಾ ಸರ್ಕಾರಿ ಅಭಿಯೋಜಕರ ಅಸಮರ್ಥತೆಯಿಂದ ಆರೋಪಿಗಳು ಖುಲಾಸೆಯಾದರೆ ಉತ್ತರದಾಯಿತ್ವ ಯಾರದು?
ಎಷ್ಟು ಪ್ರಕರಣಗಳಲ್ಲಿ ತನಿಖಾಧಿಕಾರಿಗಳ ವಿರುದ್ಧ ಇಲಾಖೆ ಕ್ರಮ ಕೈಗೊಳ್ಳಲಾಗಿದೆ? ಎಷ್ಟು ಸರ್ಕಾರಿ ಅಭಿಯೋಜಕರ ಕಾರ್ಯಕ್ಷಮತೆಯನ್ನು ಸ್ವತಂತ್ರವಾಗಿ ಮೌಲ್ಯಮಾಪನ ಮಾಡಲಾಗಿದೆ? ಅಪರಾಧಿಗಳಿಗೆ ಕಾನೂನು ಭಯ ಇರಬೇಕಾದರೆ ಕಾನೂನು ಜಾರಿಗೊಳಿಸುವವರಿಗೆ ಉತ್ತರದಾಯಿತ್ವದ ಭಯ ಇರಬೇಕು. ಈ ಮೂಲಭೂತ ತತ್ವವನ್ನು ನಮ್ಮ ನ್ಯಾಯ ವ್ಯವಸ್ಥೆ ಅದೇಕೋ ಸಂಪೂರ್ಣ ನಿರ್ಲಕ್ಷಿಸಿದೆ. ನ್ಯಾಯಾಲಯದಲ್ಲಿ ಪ್ರಕರಣ ಸೋತರೆ ಸೋಲೋದು ಸರ್ಕಾರ ಮಾತ್ರವಲ್ಲ, ಸಂತ್ರಸ್ತರ ನ್ಯಾಯದ ಹಕ್ಕು ಸೋಲುತ್ತದೆ. ಆದರೆ ಈ ಸೋಲಿನ ಹೊಣೆ ಯಾರ ಮೇಲೂ ನಿಶ್ಚಿತವಾಗದಿದ್ದರೆ ವ್ಯವಸ್ಥೆ ತನ್ನ ತಪ್ಪುಗಳಿಂದ ಎಂದಿಗೂ ಪಾಠ ಕಲಿಯುವುದಿಲ್ಲ. ತನಿಖಾಧಿಕಾರಿಯಿಂದ ಹಿಡಿದು ಪ್ರಾಸಿಕ್ಯೂಷನ್ ಅವರಿಗೆ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಕ್ಕೆ ಸಮಾನವಾಗಿ ಉತ್ತರದಾಯಿಗಳಾದಾಗ ಮಾತ್ರ ನ್ಯಾಯ ವ್ಯವಸ್ಥೆ ಜನರ ವಿಶ್ವಾಸವನ್ನು ಗಳಿಸಬಹುದು. ಸುಪ್ರೀಂ ಕೋರ್ಟ್ ತನ್ನ ಈಗಿನ ನಿಲುವಿನ ಮೂಲಕ 2 ಸ್ಪಷ್ಟ ಸಂದೇಶಗಳನ್ನು ನೀಡಿದೆ. 1. ನ್ಯಾಯಾಲಯಗಳು ತನಿಖಾ ಸಂಸ್ಥೆಗಳ ವರದಿಗಳನ್ನು ಯಾಂತ್ರಿಕವಾಗಿ ಒಪ್ಪಿಕೊಳ್ಳುವುದಿಲ್ಲ. ಇನ್ನೊಂದು, ವಿಳಂಬ ಆದರೂ ನ್ಯಾಯದ ಬಾಗಿಲು ಸಂಪೂರ್ಣ ಮುಚ್ಚಿಲ್ಲ.